ಹಾಯ್ ನಮಸ್ಕಾರ. ನಾನು ಭಾರತಿ ಗಜಾನನ್ ಫ್ಲಾಲೆಸ್ ಫ್ಯಾಷನ್ ಬುಟಿಕ್ ಸಿರ್ಸಿಯಿಂದ. ಇವತ್ತು ಒಂದು ರೆಡಿಮೇಡ್ ಸಾರಿಗಿರುವಂಥ ಬ್ಲೌಸ್ ಏನಿರುತ್ತಲ್ಲ, ಅದರಲ್ಲಿ ನೆಕ್ ಒಂದು ಸ್ವಲ್ಪ ಸಣ್ಣ ಸೈಜಲ್ಲಿರುತ್ತೆ. ಅವ್ರಿಗೆ ಬೇಕಾಗುವಂಥ ಸೈಜ್ ಇರಲ್ಲ. ಸ್ಲೀವ್ಸೂ ಶಾರ್ಟ್ ಸ್ಲೀವ್ಸಲ್ಲಿರುತ್ತೆ, ವರ್ಕ್ ಇರುತ್ತೆ. ಈಗ ಅದಕ್ಕೆ ಯಾವ ರೀತಿ ಐಡಿಯಾ ಮಾಡಿ ಹೊಲಿಬೇಕು ಅಂತ ತಿಳ್ಕೊಂಡು ಒಂದು ಐಡಿಯಾ ಹಾಕಿದ್ದೇನೆ. ಬನ್ನಿ ನೋಡೋಣ. ನಾನು ಇದು ಬ್ಯಾಕಿಗೆ ಅಪ್ ರೌಂಡ್ ಇರೋದನ್ನು ಡೌನ್ ರೌಂಡ್ ಮಾಡಿದ್ದೇನೆ. ನೆಕ್ ಡಿಸೈನನ್ನು ಕಡೆಗೆ ಕೆಳಬದಿಗೆ ಬಾರ್ಡರ್ ತೊಗೊಂಡಿದ್ದೇನೆ. ಅದೇ ರೀತಿ ನಾನು ಲೈನಿಂಗ್ಸ್ ಕೂಡ ಕಟ್ಟಿಂಗ್ ಮಾಡಿಟ್ಟಿದ್ದೇನೆ. ನೋಡಿ, ಈ ರೀತಿ ಸ್ಟಿಚ್ ಆದ ನಂತರ ತೋರಿಸ್ತೇನೆ ನಾನು ಇದು ಯಾವ ರೀತಿ ಕಾಣ್ತದೆ ಅಂತ. ಬೋಟು ಬ್ಯಾಕ್ ಹುಕ್ ಇರುತ್ತೆ. ಅದೇ ರೀತಿ ಸ್ಲೀವ್ಸ್ ಕೂಡ ಸಣ್ಣ ಸೈಜ್ ಇರುತ್ತೆ. ಅವ್ರಿಗೆ ಬೇಕಾಗಿರುವ ಸೈಜ್ ಲೆಂತ್ ಕಡಿಮೆ ಇರುತ್ತೆ. ಈಗ ನೋಡಿ, ಇದರಲ್ಲಿ ಕಟ್ಟಿಂಗ್ ಮಾಡಿ ಈ ರೀತಿ ಉಳಿದಿದೆ ಪೀಸ್. ಈ ಪೀಸನ್ನು ನಾನೀಗ ಲೆಂತ್ 11 ಸೈಜಲ್ಲಿ ಬರಬೇಕು ಅವರಿಗೆ. ಈಗ ಅದು ಯಾವ ರೀತಿ ಮಾಡ್ಬೋದು ಅಂತ ನಾನು ಅದನ್ನು ಸಾರಿ ಪೀಸಿಂದ ಕಾಂಬಿನೇಷನ್ ಒಂದು ಇದಕ್ಕೆ ಸ್ಲೀವ್ಸಿಗೆ ಬೇಕಾಗುವಷ್ಟು ತಗೊಂಡಿದ್ದೇನೆ. ಅದನ್ನು ಅಟ್ಯಾಚ್ ಮಾಡಿ ನಾನು ಇದಕ್ಕೆ ಈ ರೀತಿ ಫಿನಿಶಿಂಗ್ ಮಾಡ್ತೇನೆ ಡಿಸೈನನ್ನು. ನೋಡಿ, ಈ ರೀತಿ ನಾನು ಕಟ್ಟಿಂಗ್ ತೊಗೊಂಡಿದ್ದೇನೆ. ಈ ರೀತಿ ನನಗೆ ಸ್ಟಿಚ್ ಆಗಿ ಬರಬೇಕು ಅಂತ. ಇದನ್ನು ನಾನು ಸ್ಟಿಚ್ ಆದಮೇಲೆ ತೋರಿಸ್ತೀನಿ. ನೋಡಿ, ಸ್ಟಿಚ್ ಆದಮೇಲೆ ಸ್ಲೀವ್ಸ್ ಈ ರೀತಿ ಕಾಣ್ತದೆ. ನಾನು ಜಾಯಿಂಟ್ ಮಾಡಿದ ಪ್ಲೇಸಲ್ಲಿ ಸಿಲ್ವರ್ ಕಲರ್ ಲೇಸನ್ನು ಅಟ್ಯಾಚ್ ಮಾಡಿದ್ದೇನೆ. ನೋಡಿ ಯಾವ ರೀತಿ ಚೆನ್ನಾಗಿ ಕಾಣ್ತದೆ ಅದು ಡಿಸೈನ್. ಬ್ಯಾಕ್ ಈ ರೀತಿ ನಾನು ಜಾಯಿಂಟ್ ಮಾಡಿದ್ದಲ್ಲಿ ಸಿಲ್ವರ್ ಲೇಸನ್ನು ಅಟ್ಯಾಚ್ ಮಾಡಿದ್ದೇನೆ. ನೋಡಿ ಯಾವ ರೀತಿ ಲುಕ್ ಆಯಿತು. ಅವರಿಗೆ ಬೇಕಾಗುವಂಥ ಬೋಟ್ ನೆಕ್ಕು ಆಯಿತು, ಡಿಸೈನರ್ ಬ್ಲೌಸ್ ಕೂಡ ಆಯಿತು, ಸ್ಲೀವ್ಸ್ ಕೂಡ ಒಂದು ಡಿಸೈನರ್ ಸ್ಲೀವ್ಸಲ್ಲಿ ಕನ್ವರ್ಟ್ ಆಯಿತು. ಈ ರೀತಿ ಬೇರೆ ಬೇರೆ ಪ್ಯಾಟರ್ನ್ಸನ್ನು ನೋಡಬೇಕಾದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.